ಸಚಿವ ಸ್ಥಾನ ಸಿಗದೇ ಇರೋ ಹಿನ್ನೆಲೆಯಲ್ಲಿ ಬೆಂಬಲಿಗರು ಕೆಪಿಸಿಸಿ ಕಚೇರಿಗೆ ನುಗ್ಗಿದ್ರು. ದಿನೇಶ್ ಗುಂಡೂರಾವ್, ಕೃಷ್ಣಪ್ಪ ಬೆಂಬಲಿಗರಿಂದ ಕೆಪಿಸಿಸಿಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನ ನಡೆಯಿತು. ಸ್ಥಳದಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಯಿತು. ಪ್ರತಿಭಟನಾಕಾರರನ್ನ ನಿಯಂತ್ರಿಸೋದಕ್ಕೆ ಹರಸಾಹಸ ಪಟ್ಟರು ಪೊಲೀಸರು. ಕೆಪಿಸಿಸಿ ಮುಂದೆ ಹಾಕಿದ್ದಂತಹ ಬ್ಯಾರಿಕೇಡ್ ಅನ್ನ ತಳ್ಳಿ ಒಳಗೆ ನುಗ್ಗಿದ್ರು ಬೆಂಬಲಿಗರು. ಸ್ಥಾನ ಸಿಗದೇ ಇರೋದಕ್ಕೆ ದಿನೇಶ್ ಗುಂಡೂರಾವ್, ಕೃಷ್ಣಪ್ಪ ಬೆಂಬಲಿಗರು ಆಕ್ರೋಶಗೊಂಡರು. ಪ್ರಿಯಾ ಕೃಷ್ಣ ಅಥವಾ ಕೃಷ್ಣಪ್ಪ, ಎಂ ಕೃಷ್ಣಪ್ಪ ಸಚಿವ ಸ್ಥಾನ ನೀಡಲೇಬೇಕು ಅಂತ ಬೆಂಬಲಿಗರು ಈ ಸಂದರ್ಭದಲ್ಲಿ ಆಗ್ರಹಿಸಿದರು. ಬೆಂಗಳೂರಿನ ಕೆಪಿಸಿಸಿ ಕಚೇರಿಗೆ ಬೆಂಬಲಿಗರು ನುಗ್ಗಿದಂತಹ ಸಂದರ್ಭದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಬ್ಯಾರಿಕೇಡ್ಗಳನ್ನ ತಳ್ಳಿ ಕೆಪಿಸಿಸಿ ಕಚೇರಿಯ ಒಳ ನುಗ್ಗಿದ್ರು. ದಿನೇಶ್ ಗುಂಡೂರಾವ್, ಪ್ರಿಯಾ ಕೃಷ್ಣ ಅಥವಾ ಎಂ ಕೃಷ್ಣಪ್ಪ ಇವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಪಟ್ಟು ಹಿಡಿದಂತಹ ಬೆಂಬಲಿಗರು ಬ್ಯಾರಿಕೇಡ್ ಅನ್ನ ನುಗ್ಗಿ ಅಂದ್ರೆ ತಳ್ಳಿ ಕೆಪಿಸಿಸಿ ಕಚೇರಿಗೆ ನುಗ್ಗಿದ್ರು. ಕೆಪಿಸಿಸಿ ಕಚೇರಿಯ ಮುಂದೆ ನಡೆದಂತಹ ಹೈ ಡ್ರಾಮಾದ ದೃಶ್ಯ ಇದು. ದಿನೇಶ್ ಗುಂಡೂರಾವ್ ಹಾಗೂ ಕೃಷ್ಣಪ್ಪ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ತಮ್ಮ ನಾಯಕರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಪ್ರತಿಭಟಿಸ್ತಾ ಕೆಪಿಸಿಸಿ ಕಚೇರಿಗೆನೇ ನುಗ್ಗಿತು. ಹೈ ಡ್ರಾಮಾ ನಡೀತು ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿ. ಎರಡು ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ತಮ್ಮ ತಮ್ಮ ನಾಯಕರುಗಳ ಫೋಟೋವನ್ನ ಹಿಡ್ಕೊಂಡು ಘೋಷಣೆಗಳನ್ನ ಕೂಗಿದ್ರು ಬೆಂಬಲಿಗರು. ಇವಾಗ 6 ಬಾರಿ ಶಾಸಕರಾದಂತ ಶ್ರೀಯುತ ದಿನೇಶ್ ಗುಂಡೂರಾವ್ ಅವರು ಕೆಳಮಟ್ಟದಿಂದ ಬಂದಿದ್ದಾರೆ. ಏನು ಅವ್ರ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಸರಿ ಅವರೆಲ್ಲೂ ಅವ್ರ ತಂದೆ ಹೆಸರನ್ನ ಬಳಕೆ ಮಾಡಿಲ್ಲ. ಬಳಕೆ ಮಾಡದೆ ಸ್ವತಃ ಅವರು ಇಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಅವ್ರನ್ನ ಇವತ್ತು ಪರಿಗಣನೆ ಮಾಡ್ತಾ ಇಲ್ಲ. ಯಾಕೆ ಹೇಳಿ? ಅವರು ಸಾಫ್ಟ್ ಆಗಿದ್ದಾರೆ ಅಂತ. ಯಾಕೆ ಈ ರೀತಿ ಅಂತ ಧೋರಣೆಗಳು ಮಾಡ್ತಾರೆ? ಪಕ್ಷನ ಇವತ್ತು ಕಟ್ಟಬೇಕು, ಪಕ್ಷನ ಬೆಳೆಸಬೇಕು. ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿನ ಮೂಡಿದ್ದು ಯಾರಂದ್ರೆ ಅದು ದಿನೇಶ್ ಗುಂಡೂರಾವ್ ಒಬ್ರೆ. ಇವತ್ತು ಅಂತ ವ್ಯಕ್ತಿನ ನೀವು ಕೈ ಬಿಟ್ಟಿದ್ದೀರಾ. ಯಾಕೆ ಕಾರಣಕ್ಕೋಸ್ಕರ ನಿಮ್ಮನ್ನು ತೆಗಿತಾ ಇದ್ರ ಅದು ಹೇಳಿಲ್ಲ. ಅವ್ರು ಕೇಳಲ್ಲ, ಯಾಕಂದ್ರೆ ಅವ್ರ ಸ್ವಭಾವ ಆತರ. ದಯವಿಟ್ಟು ಒಳ್ಳೆಯವ್ರನ್ನ ಪರಿಗಣನೆ ಮಾಡಿ ಪಕ್ಷ ಕಟ್ಟಬೇಕು. ರಾಜ್ಯದ ಜನರಿಗೆ ಒಳ್ಳೇದಾಗಬೇಕು. ಗಾಂಧಿನಗರದಲ್ಲಿ ಯಾರು ಕರೆದು ಎಷ್ಟೊತ್ತಿಗಾದ್ರೂ ನಮ್ಮ ಸಾಹೇಬರು ಬರ್ತಾರೆ. ಅಷ್ಟು ಕೆಲಸ ಮಾಡಿದ್ದಾರೆ. ಅವ್ರಿಗೆ ಇಷ್ಟ, ಅವ್ರಿಗೆ ತುಂಬಾ ಅನ್ಯಾಯ ಆಗಿದೆ. ಇಲ್ಲಿ ಅನ್ಯಾಯನ ನಾವು ಖಂಡಿಸ್ತೀವಿ ಸರ್. ಇಷ್ಟು ವರ್ಷ ಗಾಂಧಿನಗರಲ್ಲಿ 6 ಬಾರಿ ಗೆಲ್ಲಿದ್ದಾರೆ. ನಮಗೂ ಒಂದು ನ್ಯಾಯ. ಇಷ್ಟು ವರ್ಷ ಕೊಡ್ತಾರೆ, ಮಿನಿಸ್ಟರ್ ಆಗ್ತಾರೆ ಅಂತ ನಾವು ಕಾಯ್ತಾ ಇದ್ವಿ. ನಾವು ಇಷ್ಟು ಲೇಟ್ ಆದ್ರು, 3 ತಿಂಗಳಾದ್ರು ಎಲ್ಲರೂ ಕೊಟ್ಟ ಮೇಲೆ ನಮ್ಮ ಸಾಹೇಬ್ ಕೊಟ್ಟಿಲ್ಲ. ನಮ್ಮ ಸಾಹೇಬ್ರು ಏನು ತಪ್ಪು ಮಾಡಿದ್ದಾರೆ? ಏನಿದ್ರೆ ನಮ್ಗೆ ಕೊಡ್ತಾರೆ. ಏನಿದ್ರೆ ವಿಚಾರ ಕಾರಣ ಬೇಕು ನಮಗೆ. ಏನು ಇಷ್ಟು ಕಾರ್ಯಕರ್ತರು ಬೆಳೆಸಿದ್ದಾರೆ. ಇದೇ ಕಾರ್ಯಕರ್ತರಿಗೆ 5 ಸಾರಿ ಗೆದ್ದಿದ್ದಾರೆ. ಎಲ್ಲ ಮನೆಗೆ ಯಾವ ಒಂದು ಪ್ರಾಬ್ಲಮ್ ಇದ್ರೂ ಮನೆಗೆ ಹೋಗ್ತಾರೆ. ಒಂದು ಸಾವಾಗಲಿ, ಒಂದು ಏನು ಚಿಕ್ಕ ಪ್ರಾಬ್ಲಮ್ ಆದ್ರೂ ಮನೆಗೆ ಹೋಗ್ತಾರೆ. ಅಂಥವ್ರಿಗೆ ಯಾಕೆ ಕೊಟ್ಟಿಲ್ಲ? ರಾಜಕೀಯ ಚಾಣಕ್ಯ ಅಂತಾನೆ ಹೇಳ್ಬೋದು. ಅವರು ಎಲ್ಲಾ ರೀತಿ ಫಿಟ್ ಇದ್ದಾರೆ. ಆದ್ರೂ ಕೂಡ ಅವ್ರಿಗೆ ಸಚಿವ ಸ್ಥಾನ ಕೊಡದೇ ಇರೋದು ನಮಗೆ ತುಂಬಾ ಬೇಸರ ತಂದಿದೆ. ಅವ್ರನ್ನು ಗಣನೆಗೆ ತಗೋಬೇಕಾಗಿತ್ತು. ಇವತ್ತು ನಾವೆಲ್ಲ ಸ್ವಯಾರ್ಜಿತವಾಗಿ ನಾವೇ ತುಂಬಾ ನೊಂದು ಈ ಹೋರಾಟಕ್ಕೆ ಇಲ್ಲ. ಸಚಿವ ಸಂಪುಟದಲ್ಲಿ ಬರೋದು ಬಿಡೋದು ತೀರ್ಮಾನ ಆಗೋದು ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಈಗ ನೂತನ ಸಚಿವರಿಗೆ ಎಲ್ರಿಗೂ ನಾನು ವಿಶೇಷವಾದ ಅಭಿನಂದನೆಗಳು ಸಲ್ಲಿಸ್ತೀನಿ. ಅವರಿಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ. ಭಾಳಷ್ಟು ಹೊಸ ಮುಖಗಳು ಕೂಡ ಸಿಕ್ಕಿದೆ ಮತ್ತು ಹಳಬರು ಕೂಡ ಕೆಲವರೆಲ್ಲ ಇದ್ದಾರೆ. ಅದರಿಂದ ಒಳ್ಳೆಯ ಕೆಲಸ ಮಾಡೋದಕ್ಕೆ ಎಲ್ರಿಗೂ ಅವಕಾಶ ಇದೆ. ಇನ್ನು ಒಳ್ಳೆಯ ಒಂದು ಈ ಅವಕಾಶ ಉಪಯೋಗಿಸ್ಕೊಂಡು ರಾಜ್ಯದ ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡಲಿ ಅಂತ ನಾನು ಹಾರೈಸ್ತೀನಿ. ನನಗೆ ಅದು ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ನನಗೆ ಅದೇ ಒಂದೇ ನಾನೇನು ಮಂತ್ರಿ ಆಗಲೇಬೇಕು ಅಂತ ಆ ಥರ ಏನು ವಿಷಯ ಏನಲ್ಲ. ಯಾಕೆಂದರೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ 3 ವರ್ಷ ಆದಮೇಲೆ ನಾನೇ ಪಕ್ಷದ ಕೆಲಸ ಮಾಡ್ತೀನಿ ಅಂತ ಸ್ವಯಂ ಪ್ರೇರಣೆಯಿಂದ ಬಿಟ್ಟು ಹೋಗಿರೋನು. ಅಂದರೆ ಮಂತ್ರಿ ಸ್ಥಾನ ಇಲ್ಲದೇ ನಾವು ಇರೋಕ್ಕಾಗಲ್ಲ ಅಂತ ಏನಲ್ಲ. ಆದರೆ ನನಗಿನ್ನೂ ಯಾಕೆ ತೆಗ್ದಿದ್ದೀವಿ ಅಂತ ನಮಗೆ ಸ್ಪಷ್ಟವಾದಂಥ ಒಂದು ಕಾರಣಗಳೇನು ನಮಗೇನು ಹೇಳಿಲ್ಲ. ಅದು ಒಂದೇ ಇರುವಂಥ ನೋವು ಬಿಟ್ಟರೆ ಮಂತ್ರಿ ಸ್ಥಾನ ಹೋಗಿದೆ ಅಂತ ನೋವೇನಿಲ್ಲ. ಏನಕ್ಕೋಸ್ಕರ ತೆಗೆದು ಏನು ಕಾರಣ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಮಾತು ಕೊಟ್ಟ ಏನು ಹೇಳಿ ಅದೇ ಒಂದು ನೋವಿನ ವಿಷಯ. ಆದರೆ ನಾವೆಲ್ಲ ಪಕ್ಷದ ಅಡ್ಜಸ್ಟ್ ಮಾಡಿಸ್ತೀನಿ. ಅಷ್ಟೇ. ದಯಮಾಡಿ ಕೂತ್ಕೊಳ್ಳಿ.
ಗಾಂಧಿನಗರ ಅವ್ರಿಗೆ ಹೊರಡೋ ಜಾಗ ಮಾಡಿಕೊಡಿ. ವಿಜಯನಗರ ಗೋವಿಂದರಾಜನಗರ ಕಡೆಯಿಂದ ಬಂದಿರೋರು ಸ್ವಲ್ಪ ಅಲ್ಲಿ ಕೂತ್ಕೊಳ್ಳಿ, ಆರಾಮಾಗಿ. ವಿಜಯನಗರ ಗೋವಿಂದರಾಜನಗರದವ್ರು ಸ್ವಲ್ಪ ಆರಾಮಾಗಿ ಕೂತ್ಕೊಳ್ಳಿ. ಗಾಂಧಿನಗರ ಹೊರಗಡೆ ಹೋಗ್ತಾ ಇದ್ದಾರೆ, ಕಾಯ್ಕೊಳ್ಳಿ ಒಂದು ನಿಮಿಷ. ಗಾಂಧಿನಗರ ಹೊರಗಡೆ ಹೋಗಿ ನೀವು ಸ್ವಲ್ಪ ಆರಾಮಾಗಿ ಕೂತ್ಕೊಳ್ಳಿ. ವಿಜಯನಗರದವರು ಹಲೋ, ಆರಾಮಾಗಿರಿ. ಆಯ್ತು. ಗಾಂಧಿನಗರ ಅವರು ಅವ್ರಿಗೆ ಜಾಗ ಮಾಡಿಕೊಡಿ. ಅವ್ರ ಬೇಡಿಕೆ ಇಟ್ಟಿದ್ದಾರೆ ನನ್ನ ಮುಂದೆ. ಗೋವಿಂದರಾಜನಗರ ಮತ್ತು ವಿಜಯನಗರದ ಬಂದಿದ್ದೀರಿ. ದಯವಿಟ್ಟು ಕಾಂಗ್ರೆಸ್ ಆಫೀಸ್ ಇದು, ನಿಮ್ಮ ಆಫೀಸು, ಆರಾಮಾಗಿ ಕೂತ್ಕೊಳ್ಳಿ. ನಾನು ಎಲ್ಲರ ಮಾತು ಕೇಳ್ತೀನಿ. ಈಗ ಆ ಕಾಂಗ್ರೆಸ್ ಆಫೀಸು ನಿಮ್ದು, ಇದು ನಿಮ್ಮ ಆಫೀಸಿಗೆ ನೀವು ಬಂದಾಗ ಆರಾಮಾಗಿ ಕೂತ್ಕೊಳ್ಬೇಕು. ನಾವೆಲ್ಲ ಇನ್ನು ಶಾಸಕ ಎನ್.ಎ. ಹ್ಯಾರಿಸ್ಗೆ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಬೆಂಬಲಿಗರು ಸಿಡಿದೆದ್ದಿದ್ದಾರೆ. ಬೆಂಗಳೂರಿನಲ್ಲಿ ಎನ್.ಎ. ಹ್ಯಾರಿಸ್ ಬೆಂಬಲಿಗರಿಂದ ಹೈ ಡ್ರಾಮಾ ನಡೆಯಿತು. ಬೆಂಬಲಿಗರು ರಸ್ತೆ ತಡೆದ್ರು, ಘೋಷಣೆಗಳನ್ನ ಕೂಗಿದ್ರು, ಪ್ರತಿಭಟಿಸಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೆಯೋದಿಕ್ಕೆ ಪ್ರಯತ್ನ ಪಟ್ಟರು. ಆಗ ಹೈ ಡ್ರಾಮಾನೇ ನಡೆದಿದೆ. ಎನ್.ಎ. ಹ್ಯಾರಿಸ್ ಅವರಿಗೆ ಈ ಬಾರಿಯಾದರೂ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ನಂಬಿಕೆ ಇತ್ತು, ಮಾತು ಕೊಟ್ಟಿದ್ರು. ಆದರೆ ಈಗ ಆ ಮಾತಿಗೆ ತಪ್ಪಿದ್ದಾರೆ ಅಂತ ಆಕ್ರೋಶಗೊಂಡಿದ್ದಾರೆ. ಹೈಕಮಾಂಡ್ ವಿರುದ್ಧವೂ ಕೂಡ ಗರಂ ಆದ್ರು. ಎನ್.ಎ. ಹ್ಯಾರಿಸ್ ಬೆಂಬಲಿಗರು, ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆಯನ್ನ ತಡೆದು ಪ್ರತಿಭಟಿಸಿದರು. ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದೇ ಇರೋದಕ್ಕೆ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಒಂದು ಕಡೆ ದಿನೇಶ್ ಗುಂಡೂರಾವ್ ಅವರ ಬೆಂಬಲಿಗರು ಕೆಪಿಸಿಸಿ ಕಚೇರಿಗೆನೇ ನುಗ್ಗಿದ್ರು. ಮತ್ತೊಂದು ಕಡೆ ಎನ್.ಎ. ಹ್ಯಾರಿಸ್ ಅವರ ಬೆಂಬಲಿಗರು ರಸ್ತೆ ತಡೆದು ಪ್ರತಿಭಟಿಸಿದ್ರು. ಹಾಗೆ ಎಂ ಕೃಷ್ಣಪ್ಪ ಅವರ ಬೆಂಬಲಿಗರು ನಡೆಸ್ತಾ ಇರುವಂತಹ ಪ್ರತಿಭಟನೆಯ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಅಪ್ಪ ಮಗ ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಎನ್.ವೈ. ಗೋಪಾಲಕೃಷ್ಣಗೆ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಚಿತ್ರದುರ್ಗದಲ್ಲೂ ಕೂಡ ಪ್ರತಿಭಟನೆ ನಡೆದಿದೆ. ಚಿತ್ರದುರ್ಗದ ಮೊಳಕಾಲ್ಮೂರಿನಲ್ಲಿ ಎನ್.ವೈ. ಗೋಪಾಲಕೃಷ್ಣ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ರು. ರಸ್ತೆ ತಡೆದು ಟೈರ್ಗೆ ಬೆಂಕಿ ಇಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಎನ್.ವೈ. ಗೋಪಾಲಕೃಷ್ಣ ಬೆಂಬಲಿಗರ ಆಕ್ರೋಶವನ್ನ ನೀವು ನೋಡ್ತಾ ಇದ್ದೀರಿ. ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.